ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜನಾರ್ದನ್ ಹೆಬ್ಬಾರ್. ಇವತ್ತು ಒಬ್ಬ ವಿಶೇಷ ಅತಿಥಿ ಜೊತೆಗೆ ನಾವು ಚರ್ಚಾಕೂಟವನ್ನು ಆರಂಭಿಸ್ತಾ ಇದ್ದೀವಿ. ಶಾಸಕರು, ಮಾಜಿ ಸಚಿವರಾಗಿರುವಂಥ ಎಸ್.ಟಿ. ಸೋಮಶೇಖರ್ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ, ಕಾರ್ಯಕ್ರಮವನ್ನು ಆರಂಭೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ನಿಮ್ಮನ್ನು BJP ಶಾಸಕರು ಅಂತ ತಾಂತ್ರಿಕವಾಗಿ ಹೇಳೋ ಅಥವಾ ಕಾಂಗ್ರೆಸ್ ಬೆಂಬಲಿತ ಶಾಸಕರು ಅಂತ ಕರೀಲೋ? BJP ಶಾಸಕ ಅಂತಲೇ ಹೇಳಬೇಕು. ಯಾಕಂದರೆ BJPಯ ಯಾವ ಕಾರ್ಯಕ್ರಮದಲ್ಲೂ ನೀವು ಕಾಣಿಸ್ಕೊಳ್ತಾ ಇಲ್ಲ, BJPಯ ಶಾಸಕಾಂಗ ಸಭೆಯಲ್ಲೂ ಕೂಡ ನೀವು ಪಾಲ್ಗೊಳ್ತಾ ಇಲ್ಲ. ಏನು ಕಾರಣ ಸರ್? ಅಷ್ಟೊಂದು ಡಿಫ್ರೆನ್ಸ್ ಬರಲಿಕ್ಕೆ ಏನು ಕಾರಣ? ನನ್ನ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಆದಂಥ ಕೆಟ್ಟ ಗಳಿಗೆಗಳನ್ನು ನಾನು ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿದ್ದೆ. ಏನು ಭಾರತೀಯ ಜನತಾ ಪಕ್ಷದಲ್ಲಿ ಇದೆಲ್ಲ ಕಾಮನ್ನು, ಯಾರನ್ನೂ ಪಕ್ಷದಿಂದ ತೆಗೆದಾಕೋಕ್ಕಾಗೋದಿಲ್ಲ. ನೀವು ಹೆಂಗಿರೋ ಚುನಾವಣೆಯಲ್ಲಿ ಗೆಲ್ತೀರಿ, ಸಹಕಾರ ಮಾಡ್ಕೊಂಡು ಹೋಗಿ ಅಂತೇಳಿ. ಬಟ್ ನನಗಾದಂಥ ಅನುಭವ ಅಲ್ಲಿ ಭಾಳ ಕಷ್ಟ. ಮೂಲ BJP ಹೆಸರಿನಲ್ಲಿ ಎಲ್ಲ ಇಲ್ಲ, ಕೆಲವರು ಭಾಳ ಡ್ಯಾಮೇಜ್ ಮಾಡ್ತಕ್ಕಂಥದ್ದು, ವಿರೋಧ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಿ ಅವ್ರದ್ದು ಹಣ ಪಡಿತಕ್ಕಂಥದ್ದು, ಅದು ಆಡಿಯೋ ವಿಡಿಯೋ ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಿದ್ದೆ ನಾನು. ಅಲ್ಲಿಂದ ಸ್ಟಾರ್ಟ್ ಆದದ್ದು ಮುಖ್ಯಮಂತ್ರಿಗಳು ಕುರುಬ ಸಮಾಜದ ಮಠದ ಕಾರ್ಯಕ್ರಮಕ್ಕೆ ನಾನು ಕ್ಷೇತ್ರಕ್ಕೆ ಬಂದರು. ಅವರ ಕಾರ್ಯಕ್ರಮದಲ್ಲಿ ನಾನು, ನಮ್ಮ ದೊಡ್ಡನಗೌಡ ಚೀಫ್ ವಿಫು ಮತ್ತು ಈಶ್ವರಪ್ಪ 3 ಜನನೂ ಕೂಡ ಭಾಗವಹಿಸಿದ್ದು. ಆಗ ಮುಖ್ಯಮಂತ್ರಿಗಳು ನನ್ನನ್ನು ಕರೆಸಿ ಮಠಕ್ಕೆ ನಿಮ್ಮ ಅನುದಾನ ಇರ್ಬೋದು ಮತ್ತೊಂದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚೆನ್ನಾಗಿದ್ದಾನೆ, ಆತ್ಮೀಯರಿಗಿದ್ದಾನೆ, ಮುಖ್ಯಮಂತ್ರಿಗಳು ಹೊಗಳ್ತಾನೆ ಅಂತಕ್ಕಂಥದ್ದು ಅಲ್ಲಿ ಸ್ಟಾರ್ಟ್ ಆಯಿತು. ಕೆಂಪೇಗೌಡ ಬಡಾವಣೆಗೆ ಉಪಮುಖ್ಯಮಂತ್ರಿಗಳು ಬಂದರು. ಶಿವಕುಮಾರ್ ಅವರು ರೈತರ ಸಮಸ್ಯೆಯನ್ನು ಬಂದಂಥ ಸಮಯದಲ್ಲಿ ಅವರಿಗೆ ಮಾತನಾಡ್ತಕ್ಕಂಥದ್ದು ಇದು. ಎರಡನೇದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಯಿತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಲ್ಲಿಸಿದ್ದಾನೆ ಅಂತಕ್ಕಂಥದ್ದು ಇವ್ರಿಗೆಲ್ಲ ಒಂದು ಬೇಕಾಯಿತು. ಅದಕ್ಕಿಂತ ಮುಂಚೆ ನಾನು ಪಕ್ಷದ ಚುನಾವಣೆ ಆದಮೇಲೂ ಪಕ್ಷದ ಎಲ್ಲ ಕಾರ್ಯಕ್ರಮ ಅಶೋಕ್ ಜೊತೆಯಲ್ಲಿ 5-6 ಜಿಲ್ಲೆಗೆ ಹಾಕಿದ್ರು. 5-6 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ. ಯಡಿಯೂರಪ್ಪನವರು ಜೊತೆಲಿ ಒಂದು ಸಾರಿ ಹಾಕಿದ್ರು, ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ, ಅವರ ಜೊತೆಲೂ ಕೂಡ ಪ್ರಚಾರ ಮಾಡಿದ್ದೀನಿ. ಪಕ್ಷ ಹೇಳಿದಂಥ ಎಲ್ಲ ಪ್ರೆಸ್ ಮೀಟು ಕೂಡ ಮಾಡಿದ್ದೀನಿ. ಯಾವಾಗ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದಲ್ಲೆಲ್ಲ ಕಾಂಗ್ರೆಸ್ ಜೊತೆ ಅಂತ ಹೇಳಕ್ಕೆ ಶುರು ಮಾಡಿದ್ರು, ಅವಾಗಿಂದ ಇವರು ನಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದಕ್ಕೆ ದೂರ ಮಾಡಿದ್ರು. ಆಮೇಲೆ ಅನೇಕ ಸಿಟಿ ರವಿ ಇರ್ಬೋದು, ನಮ್ಮ ಯತ್ನಾಳ್ ಇವ್ರು ಇರ್ಬೋದು, ಅಶೋಕ್ ಕರ್ವರ್ ಇರ್ಬೋದು, ಎಲ್ಲ ಕೂಡ ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿದ್ದೆ. ಈ ಥರ ಕಾನ್ಸ್ಟಿಟ್ಯೂನ್ಸಿಲಿ ತೊಂದರೆ ಆಗ್ತಿದೆ, ಅದೆಲ್ಲ ಮನವಿಗೆ ಸ್ಪಂದಿಸಿ ಅಲ್ಲ ಸಸ್ಪೆಂಡ್ ಎಲ್ಲ ಮಾಡಿದ ಪಕ್ಷದಿಂದ. ಆಮೇಲೆ ಸೀರಿಯಸ್ ಮಾಡಾದ್ಮೇಲೆ ಅದು ಮಾಡೋದ್ರದ್ನ ನಾನು ಹೇಳಿದೆ. ಅವ್ರನ್ನೂ ನಮ್ಮನ್ನೆಲ್ಲ ಕುಣಿಸಿ ಒಂದು ಸೆಟ್ರೇಟ್ ಮಾಡಿಸಿ, ಆ ಸೆಟ್ರೇಟ್ ಮಾಡ್ತಕ್ಕಂಥದ್ದಕ್ಕೆ ಯಾರೂ ಕೂಡ ಮುಂದೆ ಬರಲಿಲ್ಲ. ಅವ್ರಿಗೇನಂತಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆಲಿ ಅದು ಹೋಗ್ತಾನೆ ಇದು ಹೋಗ್ತಾನೆ, ಇದನ್ನೇ ಈ ಸೋಷಿಯಲ್ ಮೀಡಿಯಾದಲ್ಲೇ ಮಾಡಿ ಯಾವ ಕಾರ್ಯಕ್ರಮಕ್ಕೂ ನನ್ನನ್ನು ಕೂಗ್ತಕ್ಕಂಥದ್ದು ಮತ್ತೊಂದು ಮಾಡ್ತಾ ಇಲ್ಲ. ನಾನು ಅವ್ರು ಕೂಗದೆ ಹೋದ್ಮೇಲೆ ನಾನೇನು ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥದ್ದು ಅಂತೇಳಿ ನಾನು ಕೂಡ ಸೈಲೆಂಟ್ ಆದೆ. ಆರಂಭದಲ್ಲಿ ಯಾರು ಅಧ್ಯಕ್ಷರು ಯಾರು ಅನ್ನೋದು ಸರಿಯಾಗಿ ಗೊಂದಲ ಇತ್ತು, ಯಾರು ಆಗ್ತಾರೆ ಅನ್ನೋದು ಗೊಂದಲ ಇತ್ತು BJPಲಿ. ಆವಾಗ ನಿಮ್ಮದು ಕೂಡ ಸಮಸ್ಯೆ ಇತ್ತು, ಪಕ್ಷದಲ್ಲಿ ಇರ್ತಾರೋ ಬಿಟ್ಟು ಹೋಗ್ತಾರೋ ಅಂತ. ಆದರೆ ವಿಜೇಂದ್ರ ಅವರು ಅಧ್ಯಕ್ಷರಾಗುವಾಗ ಅವರ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಿರೋದು ನೀವೆಲ್ಲರೂ ನಿಮ್ಮ ಸೇರಿದಾಗಿ ಇನ್ನು ಕೆಲವು ಜನ BJPಯಲ್ಲಿ ಕಂಟಿನ್ಯೂ ಆಗ್ತಾರೆ ಇರುತ್ತೆ. ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೂ ಯಾಕೆ ಈ ಸಮಸ್ಯೆ ಕಂಟಿನ್ಯೂ ಆಯಿತು? ವಿಜೇಂದ್ರ ಅಧ್ಯಕ್ಷ ಆದರೂ ನಮಗೇನು ಅದಕ್ಕೆ ತೊಂದರೆ ಇರಲಿಲ್ಲ. ನಮ್ಮ ಮಂತ್ರಿ ಇದ್ದಾಗಲೂ ಕೂಡ ವಿಜೇಂದ್ರ ಅವರವರು ಮೈಸೂರು ಉಸ್ತುವಾರಿ ಆಗ್ತಕ್ಕಂಥದ್ದು, ಗೌರವ ಕೊಡ್ತಕ್ಕಂಥದ್ದು ಯಾವುದು ನಮಗೆ ಅವರು ಅಡಚಣೆ ಆಗಲಿ ಮತ್ತೊಂದಲ್ಲಿ ಮಾಡಲಿಲ್ಲ. ಬಟ್ ವಿಜೇಂದ್ರ ಅಧ್ಯಕ್ಷ ಆದಮೇಲೂ ಕೂಡ ಈ ಕಾನ್ಸ್ಟಿಟ್ಯೂನ್ಸಿ ವೈಸಲ್ಲಿ ನಿಲ್ಲಿಲ್ಲ. ಅದು ಅಧ್ಯಕ್ಷ ಗಮನಕ್ಕೂ ತಗೊಂಡು ಬಂದೆ ನಾನು. ಅದಕ್ಕೆ ಅಧ್ಯಕ್ಷರು ನಾನೆಲ್ಲ ಒಂದು ಕೂಗಿ ಸೆಟ್ರೇಟ್ ಮಾಡ್ತೀನಿ ಅಂತಂದರು, ಅವರು ಬ್ಯುಸಿ ಆದರು, ಅದಾಗಲಿಲ್ಲ. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲವರು ಯಾರ ಮಾತು ಕೇಳೋ ಮಟ್ಟದಲ್ಲಿ ಇರಲಿಲ್ಲ. ಮತ್ತು ಯಥಾಸ್ಥಿತಿ ಕಾಂಗ್ರೆಸ್ ಜೊತೆಲಿ ಹೋಗ್ತಾನೆ, ಎಲ್ಲ ಮಂತ್ರಿಗಳು ಭೇಟಿ ಮಾಡ್ತಾನೆ, ಕಾಂಗ್ರೆಸ್ ಫಂಕ್ಷನ್ಗಳಲ್ಲಿ ಈ ಥರ ಅಪಪ್ರಚಾರವನ್ನು
ಶುರು ಮಾಡೋದು. ನಾವು ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡುವಾಗ ನಾನು ಸಹಕಾರ ಸಚಿವನಿದ್ದೆ. ಕಾಂಗ್ರೆಸ್, JDS, BJP ಅಂತ ಬೈಫರ್ಕೇಷನ್ ಯಾವತ್ತೂ ಮಾಡ್ತಿರ್ಲಿಲ್ಲ. ಆಮೇಲೆ ಯಾರಿಗೂ ತೊಂದರೆ ಕೊಡ್ತಿಲ್ಲ, ಎಲ್ಲ ಯಾರೇ ಬರಲಿ ನಾವು ಕೆಲಸ ಮಾಡಿಕೊಡ್ತಾ ಇದ್ದು. ಈಗ ನಾನು ಒಬ್ಬ ಶಾಸಕ ಆಗಿ ಯಾವುದೇ ಭೇಟಿ ಮಾಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಇಂಥ ಅನುದಾನ ಕೇಳಕ್ಕೆ ಹೋಗಿದ್ದೋ, ಇಂಥ ಅನುದಾನ ಕೊಟ್ಟರು ಧನ್ಯವಾದ ಹೇಳಕ್ಕೆ ಹೋಗಿದ್ದೋ, ಅದನ್ನೇ ಇಟ್ಕೊಂಡು ಇವರು ಕಾಂಗ್ರೆಸ್ ಒಡನಾಟ ಜಾಸ್ತಿ ಆಯಿತು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಯಿತು. ಅಮಿತ್ ಶಾ ಅವರು ಒಂದ್ಸರಿ ಫೋನ್ ಮಾಡಿದ್ರು ನನಗೆ, ಯಾಕೆ ಇದೆಲ್ಲ ಏನು ಅವಾಗಲೇ ಸ್ಟಾರ್ಟಿಂಗ್ ಇದೆಲ್ಲ ಯಾವಾಗ ನಡೀತಾ ಇತ್ತು ಅವಾಗ ಕೇಳಿದ್ರು. ನಾನು ನ್ಯಾಷನಲ್ ಸ್ಟೇಟ್ ಲೆವೆಲ್ ಅನ್ನೋ ನನಗೇನು ತೊಂದರೆ ಇಲ್ಲ, ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲಲ್ಲಿ ನನಗೆ ಸರಿ ಬರ್ತಾ ಇಲ್ಲ. ಎಲ್ಲ ಒಂಥರ ಮೋಟಿವೇಟೆಡ್ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇದೇ ಮಾಡ್ತಾರೆ. ಯಾರು ಸೆಟ್ರೇಟ್ ಮಾಡ್ತಕ್ಕಂಥದ್ದಕ್ಕೆ ಮುಂದಾಳತ್ವ ವಹಿಸ್ತಾ ಇಲ್ಲ. ದಟ್ ಅಂದರೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಕಾಣ್ತದೆ. ಎಲ್ಲ BJP ಕಚೇರಿ ಭೇಟಿ ಮಾಡಿದ್ದೀನಿ, RSS ಕಚೇರಿ ಭೇಟಿ ಮಾಡಿದ್ದೀನಿ. ಸರ್ಕಾರದಲ್ಲೂ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ 3 ವರ್ಷದಲ್ಲಿ ತಗೊಂಡಿಲ್ಲ. ಬಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೇ ಸೆಟ್ರೇಟ್ ಮಾಡ್ತಕ್ಕಂಥದ್ದಕ್ಕೆ ಆಗಲಿಲ್ಲ. ಅಲ್ಲ, ಅಮಿತ್ ಶಾ ಅವ್ರ ಗಮನಕ್ಕೆ ಬಂದ್ರೂ ಅದನ್ನ ಯಾಕೆ ಪರಿಹರಿಸಲಿಕ್ಕೆ ಅವ್ರು ಯಾರಿಗೂ ಜವಾಬ್ದಾರಿ ಕೊಟ್ಟಿಲ್ವಾ? ಬೇರೆ ಬೇರೆದಾಗಿದ್ರೆ ಬಗೆಹರಿಸ್ತಕ್ಕಂಥದ್ದು. ಲೋಕಲ್ ಇದು ಎಲ್ಲ ಕಾರ್ಯಕರ್ತರು, ಕೆಲವು ಮುಖಂಡರುಗಳು ಅದಕ್ಕೆ ಯಾರು ಇಂಟ್ರೆಸ್ಟ್ ತೆಗೆದುಕೊಂಡಿಲ್ಲ. ಇದಕ್ಕೆ ಮೇಯ್ನು ಸದಾನಂದ ಗೌಡರು ತಗೋಬೇಕಾಯ್ತು. ಸದಾನಂದ ಗೌಡರ ಶಿಷ್ಯಂದಿರೇ ಇದೆಲ್ಲ ರೂಟ್ ಕಾಸು ಇದೆಲ್ಲ ಆಗಕ್ಕೆ. ಸದಾನಂದ ಗೌಡ್ರೆ ಮೇಯ್ನು ಇದೆಲ್ಲ, ಅವ್ರ ಫಾಲೋವರ್ಸೇ ಇವೆಲ್ಲ ಮಾಡ್ತಾ ಇದ್ದದ್ದು. ಬಿಜೆಪಿಯಲ್ಲಿ ಅಂತರ ಕಾಯ್ದುಕೊಳ್ಳಿಕ್ಕೆ ಸದಾನಂದ ಗೌಡ್ರೆ ಮೇನ್ ಕಾರಣ ಅಂತ ಹೇಳ್ತೀವಿ. ಅಲ್ಲಲ್ಲ, ಅಂತರ ಅಂತಂದ್ರೆ ಅವ್ರ ಶಿಷ್ಯಂದಿರ ಫಾಲೋವರ್ಸು ಪರೋಕ್ಷವಾಗಿ ಫಾಲೋವರ್ಸನ್ನೇ. ಆಮೇಲೆ ಕಟೀಲ್ರು ಕೂಡ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಿದ್ರು. ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಸದಾನಂದ ಗೌಡ್ರಿಗೆ ಹೇಳಿದ್ರು, ಸೋಮಶೇಖರ್ ಪ್ರಾಬ್ಲಮ್ಸ್ ಆಗ್ತಿದೆ, ಎಲ್ಲ ನಿಮ್ಮ ಫಾಲೋವರ್ಸ್ ಸರಿಪಡಿಸಿ ಅಂತ. ಅವರು ಸರಿಪಡ್ಸಕ್ಕೆ ಹೋಗ್ಲೇ ಇಲ್ಲ, ಯಾರು ಸರಿಪಡ್ಸಕ್ಕೆ ಹೋಗ್ಲೇ ಇಲ್ಲ. ಸರಿ, ನಾನಾಗಿ ಮ್ಯಾಲ್ ಬಿದ್ದು ಹೋಗ್ಲಿ ಅಂತೇಳಿ ನಾನು ಕೂಡ ಅಂತರ ಕಾಯ್ಕೊಂಡೆ. ಅಂದ್ರೆ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಅಥವಾ ಈಗಲಿಂದನೇ ನಿಮ್ಮ BJP ಜೊತೆಗಿನ ಮುಂದಿನ ಸಂಬಂಧ, ರಾಜಕೀಯ ಸಂಬಂಧ ಮುಗಿದ? BJP ಯಾವ ಕಾರಣಕ್ಕೂ ಏನು ಕೂಗ್ತಾ ಇಲ್ಲ. ಈಗ ಮೈಸೂರು ಇದಿರ್ಬೋದು, ಬೇರೆ ಬೇರೆ ಇರ್ಬೋದು, ವರ್ಕ್ ಕಮಿಟಿ ಇರ್ಬೋದು, ಆಮೇಲೆ BLP ಸಭೆ ಇರ್ಬೋದು, ಅವರು ಯಾವುದಕ್ಕೂ ಕೂಡ ನನ್ನನ್ನ ಆಹ್ವಾನ ಮಾಡ್ತಾ ಇಲ್ಲ. ಶಾಸಕಾಂಗ ಸಭೆ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಅವರು ಕೂಗ್ತಾ ಇಲ್ಲ. ನನಗೇನೆ ಭಾರತೀಯ ಜನತಾ ಪಕ್ಷದಲ್ಲಿ ಇವರು ಇಷ್ಟು ನೆಗ್ಲೆಕ್ಟ್ ಮಾಡಾದ್ಮೇಲೆ ಮೆಂಬರ್ಶಿಪ್ ಹೇಗೆ ಮತ್ತೊಂದು ಹೇಗೆ ನಾನೇಕಂತ ಮಾಡ್ಕೊಂಡು ಅಲ್ಲಿ ಅಂತೇಳಿ ನಾನು ತಟಸ್ಥವಾಗಿದ್ದೀನಿ. ಆಲ್ರೆಡಿ ಒಂದ್ ಹೆಜ್ಜೆ ಅನ್ನೋದಕ್ಕಿಂತ 2 ಹೆಜ್ಜೆ ಹೊರಗಡೆ ಇಟ್ಟಾಗಿದೆ ಅಂತ ಪಕ್ಷ ತಟಸ್ಥವಾಗಿದ್ದೀನಿ ಒಟ್ಟಿನಲ್ಲಿ. ಅವ್ರು ಯಾವ ಕಾರ್ಯಕ್ರಮಕ್ಕೆ ಅವರೇ ಕೂಗ್ದೋದ್ಮೇಲೆ ನಾನಾಗಿ ಮೇಲೆ ಬಿದ್ದೋಗ್ಲಿ. ಅಲ್ಲ, ನೀವು ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಯಾವಾಗ? ಚುನಾವಣೆ ಬಂದಾಗ್ಲೇನಾ ಅಥವಾ ಅದಕ್ಕೆ ಮುಂಚಿತವಾಗಿ? ಏನಿಲ್ಲ, ಈಗ ಸ್ಪಷ್ಟ ನಿರ್ಧಾರ ಅಂತಂದ್ರೆ ನನ್ನ ಕ್ಷೇತ್ರ 4 ಬಾರಿ ಗೆಲ್ಲಿಸಿದ್ದಾರೆ, ಅದು ಅನುದಾನ ತರ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ಮಂತ್ರಿಗಳನ್ನ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ, ಅನುದಾನ ತಂದು ಕೆಲಸ ಮಾಡ್ತಾ ಇರ್ತೀನಿ. 2028ಕ್ಕೆ ಏನು ತೀರ್ಮಾನ ಮಾಡಬೇಕೋ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಸಭೆ ಮಾಡ್ತೀನಿ. ಈಗಲೂ ನಾನು ಕಾಂಗ್ರೆಸ್ ಜೊತೆ ಭೇಟಿ ಮಾಡ್ತಕ್ಕಂಥದ್ದೇ ಮತ್ತೊಂದು ಮಾಡೋಕ್ಕೆ ನಾನು ಕ್ಷೇತ್ರದ ಕಾರ್ಯಕರ್ತರ ಸಭೆನೂ ಕೂಡ ಮಾಡಿದ್ದೇನೆ. ಈ ಥರ BJPಲಿ ನನಗೆ ಅವಮಾನ ಮಾಡ್ತಿದ್ದಾರೆ, ಏನಾರ ಮಾಡಲಿ, ನೀವು ಅಂತರ ಕಾಯ್ಕೊಳ್ಳಿ, ಎಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆಲಿ ಕಾಂಟ್ಯಾಕ್ಟ್ ಮಾಡಿ ಕ್ಷೇತ್ರಕ್ಕೆ ಅನುದಾನ ಏನು ತರಬೇಕು ತನ್ನಿ ಅಂತ ಯುನಾನಿಮಸ್ಗೆ ಡಿಸೈಡ್ ಆಯಿತು. ಕ್ಷೇತ್ರದ ಕಾರ್ಯಕರ್ತ ಆಯಿತು, ಅದ್ರ ಪ್ರಕಾರ ನಡ್ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ನಿಮಗೆ ಸ್ವಾಗತಿಸಬಹುದಾ? ಯಾಕಂದರೆ ಮುಖ್ಯಮಂತ್ರಿಗಳು ಹಿಂದೆ ಒಂದ್ಸರಿ ಹೇಳಿದರು, ಈಗ ಮುಖ್ಯಮಂತ್ರಿ ಇರೋರು ಅವತ್ತು ಸೂರ್ಯ ಚಂದ್ರ ಇರೋ ತನಕನೂ ಸಹಿತ ಅವರನ್ನು ವಾಪಸ್ ಕರ್ಕೊಳ್ಳೋಂಥ ಪ್ರಶ್ನೆಯೇ ಇಲ್ಲ. ಕೇವಲ ನಿಮ್ಮೊಬ್ಬರಿಗಲ್ಲ, ಅವಾಗ ಯಾರೆಲ್ಲ ಬಿಟ್ಟು ಹೋಗಿದ್ರು ನಿಮ್ಮೆಲ್ಲರಿಗೂ ಸೇರಿಸಿ ಹೇಳಿದ್ರು ಯಾವ ಕಾರಣಕ್ಕೂ ವಾಪಸ್ ಸೇರಿಸ್ಕೊಳ್ಳಲ್ಲ ಅಂತೇಳಿ. ರಾಜಕಾರಣದಲ್ಲಿ ಮಾತು ಅಲ್ಲ, ನಾವೇನು ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿ ನಿಮ್ಮನ್ನು ಸೇರಿಸ್ಕೊಳ್ಳಿ, ನಮ್ಮನ್ನು ಸೇರಿಸ್ಕೊಳ್ಳಿ ಅಂತೇಳಿ ನಾವೇನು ದಬಾಲ್ ಬೀಳೋ ಪರಿಸ್ಥಿತಿಯಲ್ಲಿ ಏನಿಲ್ಲ. ಈಗ ತಾನೇ ಚುನಾವಣೆ ಆಗಿದೆ, ಚುನಾವಣೆಯಿಂದ 2028ಕ್ಕೆ 3 ವರ್ಷ ಕಾಯಬೇಕು. ನಾನು 13-18 ಅವ್ರ ಜೊತೆಲಿ ಇದ್ನಲ್ಲ, ಇದ್ರ ಮೇಲೆ ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ಮುಖ್ಯಮಂತ್ರಿಗಳು ಕೊಡಬೇಕು. ಈಗ ಕಾಂಗ್ರೆಸ್ ಶಾಸಕರಿಗೆಲ್ಲ 25 ಕೋಟಿ ಕೊಟ್ಟರು, BJP ಶಾಸಕರಿಗೆ 10 ಕೋಟಿ ಕೊಟ್ಟರು. ನಾನು ಹೋಗಿ ಅಪ್ರೋಚ್ ಮಾಡಿದೆ, 25 ಕೋಟಿ ನನಗೂ ಕೂಡ ಕೊಟ್ಟರು. ಬೇರೆ ಬೇರೆ ಏನೇನು ಕಾಂಗ್ರೆಸ್ನವ್ರಿಗೆ ಏನು ಕೊಡ್ತಾ ಇದ್ದಾರೆ ಅದನ್ನು ನಾನು ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ನನಗೂ
ಕೊಡ್ತಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ನಿಮ್ಮನ್ನು ಅವರು ಸೇರಿಸ್ಕೊಂಡವ್ರೆ ಅಂತಂದ್ರೆ ನಾನು ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ಸೇ ಸಮ್ಮಿಶ್ರ ಸರ್ಕಾರದಲ್ಲಿ ನಾನಾ ಕಾರಣಗಳಿಂದ ಬಿಜೆಪಿಗೆ ಹೋಗಿದ್ದಂತ ಅವನು. ಅದರಿಂದ ಅವ್ರಿಗೆ ಗೊತ್ತಿದೆ, ನಾನು ಮೂಲ ಕಾಂಗ್ರೆಸ್ ಅನ್ನೋದು ಗೊತ್ತಿದೆ, ಕಾಂಗ್ರೆಸ್ನವ್ರು ಬಿಜೆಪಿಲಿ ಇದ್ದಾಗಲೂ ಕಾಂಗ್ರೆಸ್ನವರ ಜೊತೆ ಒಡನಾಟ ಇದ್ದದ್ದು ಗೊತ್ತಿದೆ. ಅಂದ್ರೆ ಇನ್ನೊಂದು ದೊಡ್ಡ ಆರೋಪ ಏನಂತಂದ್ರೆ ಎಸ್ ಟಿ ಸೋಮಶೇಖರ್ ಅವರಿಗೆ ಅಧಿಕಾರ ಅವಕಾಶ ಎಲ್ಲಿ ಸಿಗುತ್ತೋ ಆ ಕಡೆ ನಿಧಾನವಾಗಿ ಜಾರ್ಕೊಳ್ತಾರೆ, ಕ್ಷೇತ್ರದ ಅಭಿವೃದ್ಧಿ ಅಥವಾ ಇನ್ನೊಂದು ಯಾವುದೋ ಒಂದು ವಿಚಾರವಾಗಿ ಇಟ್ಕೊಂಡು ಅಧಿಕಾರ ಇರೋ ಕಡೆನೇ ವಾಲ್ತಾರೆ ಅಂತೇಳಿ. ಅವಾಗ ಬಿಜೆಪಿಯಲ್ಲಿ ಅಧಿಕಾರ ಇತ್ತು, ಈಗ ಕಾಂಗ್ರೆಸ್ ಅಧಿಕಾರ ಬಂದಿದೆ, ವಾಪಸ್ ಆ ಕಡೆ ವಾಲ್ತಾ ಇದ್ದಾರೇನೋ ಅಂತ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತೂ ಅಧಿಕಾರ ಕೊಡಿ ಅಂತ ನಾವೇನು ಕೇಳಲೇ ಇಲ್ಲ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಅಷ್ಟೇ ನಾನು ಕೇಳ್ತಾ ಇರ್ತಕ್ಕಂಥದ್ದು. ಅದೇನು ಅಧಿಕಾರ ತಗೊಂಡಂಗೆ ಏನಿಲ್ವಲ್ಲ. ಅಲ್ಲ, ಅಧಿಕಾರ ತಗೊಂಡಂಗೆ ಅಂತಲ್ಲ, ಈಗ ಹಿಂದೆ ಬಿಜೆಪಿ ಸರ್ಕಾರ ಬರಲಿಕ್ಕೆ ಪ್ರಮುಖ ಕಾರಣ ನೀವು. ಅವಾಗ ಸಾಕಷ್ಟು ಮಾತುಗಳು ಕೇಳ್ಬಾರ್ದು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರೇ ನಿಮ್ಮನ್ನೆಲ್ಲ ಕಳಿಸ್ಕೊಟ್ರು ಅನ್ನೋಂಥ ಮಾತು ಕೂಡ ಕೇಳಿಬಂತು. ಆವಾಗ ಬಿಜೆಪಿಯವರು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದರು. ಆವಾಗ ಬಿಜೆಪಿಯಲ್ಲಿ ನಿಮ್ಮನ್ನು ಅಷ್ಟು ಆತ್ಮೀಯವಾಗಿ ಕಂಡಂಥವ್ರು ಯಡಿಯೂರಪ್ಪನವರು ಒಂದು ಕಡೆ ಆದರೆ ಸಿದ್ದರಾಮಯ್ಯನವ್ರನ್ನ ಹೇಗೆ ಬಿಟ್ಟು ಬಂದರೆ, ಅಥವಾ ಅವರೇ ಮುಕ್ತವಾಗಿ ಆಯ್ತು ಹೋಗಿ ಅಂತ ಕಳಿಸ್ಕೊಟ್ಟಿಲ್ಲ? ಇಲ್ಲ, ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ನಮ್ಮನ್ನು JDS ಹೋಗಿ ಅಂತ ಅಂದಿಲ್ಲ. ಅವ್ರದ್ದೇನಾಯಿತು, ಇದರಲ್ಲಿ ಚಾಮುಂಡೇಶ್ವರಲ್ಲಿ ಸೋತಂಥ ಸಂದರ್ಭದಲ್ಲಿ ಅವರಿಗೆ ಮಾತಾಡುವಷ್ಟು ಪಾಪ ಅವರು ಸ್ವಲ್ಪ ನೋವಾಗಿದ್ದಾಗ ಆವಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡಿದ್ರು, JDS ಜೊತೆ ಹೊಂದಾಣಿಕೆ ಮಾಡಿ JDSಗೆ ಮುಖ್ಯಮಂತ್ರಿ ಕೊಡಬೇಕು ಅಂತ ಮಾಡಿದ್ರು. ಅವ್ರು 37 ಜನ, ನಾವು 77 ಜನ. ಆದರೂ ಸಿದ್ದರಾಮಯ್ಯನವರು ಮನಸ್ಸಿಲ್ಲದೆ ಇದ್ರು, ಒಪ್ಕೊಂಡಿದ್ರು. ಕ್ರಮೇಣ ಅದು ಸರಿ ಬರಲಿಲ್ಲ. ಕುಮಾರಸ್ವಾಮಿ ವೆಸ್ಟ್ ಎಂಡ್ ಹೋಟೆಲ್ ರೂಮ್ ಮಾಡ್ಕೊಳ್ಳೋದು, ಎಲ್ಲ MLAಗಳನ್ನ ವಿಶ್ವಾಸ ತಗೊಳ್ಳೋದು, ಆ ಜಾಯಮಾನದಲ್ಲಿ ವಿಶ್ವಾಸ ತಗೊಳ್ಳೋದು, ಜಾಯಮಾನದಲ್ಲಿ ಇಲ್ಲ ಅವರು. ಹಾಯ್ ಬ್ರದರ್, ಹಲೋ ಬ್ರದರ್, ಹೇಗಿದೆ ಬ್ರದರ್, ಅಷ್ಟರಲ್ಲೇ ಮುಗಿಸ್ತಕ್ಕಂಥದ್ದು. ಅದು ಹೊರತುಪಡಿಸಿದ್ರೆ MLAಗಳನ್ನ ವಿಶ್ವಾಸ ತಗೋಬೇಕು, MLAಗಳಿಗೇನು ಕಾನ್ಸ್ಟಿಟ್ಯೂನ್ಸಿದು ಏನಿದೆ ಅದು ಯಾವುದು ಕೂಡ ಅವರಲ್ಲಿ ಮಾಡಬೇಕು. ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. 77 ಜನ ಕಾಂಗ್ರೆಸ್ ಶಾಸಕರು ಅಂತಕ್ಕಂಥದ್ದು ಒಂದೇ ಒಂದು ಕೂಡ ಇಲ್ಲ. ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಅದು ತೊಂದರೆ ಮಾಡ್ತಕ್ಕಂಥದ್ದು ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಯಾರನ್ನೂ ಕೂಡ ಅವರು JDSಗೆ ಹೋಗಿ ಅಂತ ಅನ್ನಲಿಲ್ಲ. ಇವರ ದುರಾಡಳಿತದಲ್ಲಿ ಇವರು ಯಾವಾಗ ಕೋಇನ್ಸೈಡ್ ಮಾಡದೆ ಹೋದ್ರು, ನಾವು ಒಂದಷ್ಟು ಜನ. ಆದರೂ ಸಿದ್ದರಾಮಯ್ಯನವ್ರ ಗಮನದಲ್ಲಿತ್ತು ಅದು. ನೀವು ಬಿಜೆಪಿಗೆ ಹೋಗ್ತಾ ಇರೋದು ಸಿದ್ದರಾಮಯ್ಯನವ್ರ ಗಮನದಲ್ಲಿ? ಸಿದ್ದರಾಮಯ್ಯನವರಿಗೆ ನಾವು ಹೋಗ್ತಾ ಇರೋದು ಗಮನದಲ್ಲಿ ಇರಲಿಲ್ಲ. ಇವರೆಲ್ಲ ಕಾಂಗ್ರೆಸ್ಸು, ನಾನು ಬೈಟಿ ಹೆಬ್ಬಾರ್, ಇವರೆಲ್ಲ ಕಾಂಗ್ರೆಸ್ಸು, ಇವ್ರು ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥದ್ದು ನಂಬಿಕೆ ಅವ್ರಿಗಿತ್ತು. ಕೊನೆಯ ಗಂಟೆನೂ ಅವ್ರಿಗೆ ಮಾಹಿತಿ ಇರಲಿಲ್ಲ. ಕೊನೆಯಲ್ಲಿ ಗೊತ್ತಾದ ದಿವಸನೂ ನನಗೆ ಫೋನ್ ಮಾಡಿದ್ರು, ಯಾಕೆ ನೀವೆಲ್ಲ ಮೂಲ ಕಾಂಗ್ರೆಸ್ಸು ಈ ಥರ ಮಾಡ್ತಾ ಇದ್ದೀರಿ ಅಂತ. ಕಾಂಗ್ರೆಸ್ ಮೇಲೆ ನಮಗೇನು ಕೋಪ ಇಲ್ಲ ಸರ್, ಇದೇ ಥರ ಈ ಸಮ್ಮಿಶ್ರ ಸರ್ಕಾರ ನಡೆಸೋಕೆ ಬಿಟ್ರೆ ಕಾಂಗ್ರೆಸ್ನ ಮುಳುಗಿಸ್ಬಿಡ್ತಾರೆ, ಅದರಿಂದ ಇದು ತೆಗಿಲೇಬೇಕು ಸರ್ ಅಂತೇಳಿ ಅವ್ರಿಗೆ ಹೇಳ್ಬಿಟ್ಟೆ. ಒಂದು ಕಡೆಯಲ್ಲಿ ಇದಷ್ಟು ವಿಚಾರ, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಒಳ ಜಗಳ ತಾರಕಕ್ಕೇರಿದೆ. ಸುಮಾರು ಜನ ಯತ್ನಾಳ್ ಅವರು ಸೇರಿದಾಗೆ, ರಮೇಶ್ ಜಾರಕಿಹೊಳಿ ಅವರು ಸೇರಿದಾಗೆ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಅಂತೇಳಿ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನೀವು ವಿಜಯೇಂದ್ರ ಅವ್ರನ್ನ ಆ ಪಕ್ಷದಲ್ಲಿ ತಾಂತ್ರಿಕವಾಗಂತೂ ಇದ್ದೀರಿ, ಅವ್ರನ್ನ ಅಧ್ಯಕ್ಷರಾಗಿ ಸ್ವೀಕರಿಸಲಿಕ್ಕೆ ಸಿದ್ಧರಿದ್ದೀರಿ. ಅಧ್ಯಕ್ಷರು ಈ ಒಂದೇ ಸರಿ ಅಧ್ಯಕ್ಷ ಆಗಲಿಲ್ಲ. ಪಕ್ಷದಲ್ಲಿ ವಿವಿಧ ಘಟಕಗಳನ್ನು ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಸಮ್ಮಿಶ್ರ ಹೋದ್ಮೇಲೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾದ್ಮೇಲೆ ಬೈ ಎಲೆಕ್ಷನ್ಸ್ ಯಾವುದಾದ್ರು ಬಂತು ಅದೆಲ್ಲ ಕೂಡ ಲೀಡ್ ಮಾಡಿದ್ದಾರೆ. ಅಲ್ಲಲ್ಲಿ ಮಂಡ್ಯದಲ್ಲಿ BJP ಬರ್ತಾನೆ ಇರಲಿಲ್ಲ, ನಾರಾಯಣಗೌಡ ಗೆಲ್ಸ್ಕೊಂಡ್ಬಂದರು, ಸಿರಾದಲ್ಲಿ ಗೆಲ್ಸ್ಕೊಂಡು, ಈ ಥರ ಅನೇಕ ಬೈ ಎಲೆಕ್ಷನ್ ಜವಾಬ್ದಾರಿ ಬೈ ಎಲೆಕ್ಷನ್ನ ವಿಜೇಂದ್ರ ಎಂಟ್ರ್ ಆದರೆ ಗೆಲ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವ್ರನ್ನ ಅಲ್ಲಿ ಆಗ್ತಾ ಇದ್ರು. ಆಮೇಲೆ ಅವ್ರ ಫ್ಯಾಮಿಲಿನೇ ರಾಜಕಾರಣ, ಮುಖ್ಯಮಂತ್ರಿಗಳು, ಅಣ್ಣ MP, ಅದರಿಂದ ಎಲ್ಲ ಪ್ರಾಕ್ಟೀಸು, ಅನುಭವ ಎಲ್ಲ ಕೂಡ ವಿಜೇಂದ್ರವ್ರಿಗೆ ಇತ್ತು. ಹೈಕಮಾಂಡ್ ಮಾಡಿದ್ದಾರೆ. ಹೈಕಮಾಂಡ್ ಮಾಡಾದ್ಮೇಲೆ ನಾವು ವಿರೋಧ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಹೈಕಮಾಂಡ್ ಮಾಡಾದ್ಮೇಲೆ ಏನಿದ್ರು ಹೈಕಮಾಂಡ್ಗೆ ನಾವು ಹೇಳ್ಬೇಕೇ ವಿನ ಇವರೆಲ್ಲ ಬಹಿರಂಗವಾಗಿ ವಿಜೇಂದ್ರನ ಟೀಕೆ ಮಾಡ್ತಕ್ಕಂಥದ್ದು. ಈಗ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಟೀಕೆ ಮಾಡ್ತಕ್ಕಂಥದ್ದು ಏನಿದೆ? ಈಗ ಅವ್ರನ್ನ ಅಧ್ಯಕ್ಷನಾಗಿ ಅಂತ ಹೇಳ್ತಾರೆ. ಹೈಕಮಾಂಡ್ ತಾನೇ ಮಾಡಿರೋದು. ಇವ್ರನ್ನ ಟೀಕೆ ಮಾಡೋದು ಹೈಕಮಾಂಡ್ ಟೀಕೆ ಮಾಡ್ದಂಗೆ. ಅಲ್ಲ, ನಾನೇನಂದ್ರೆ ಬಿಜೆಪಿಯಲ್ಲಿ ಭಿನ್ನಮತ ಅಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ, ಒಂದ್ ಕಡೆಯಲ್ಲಿ ಯತ್ನಾಳ್ ಅವ್ರ ತಂಡ ಇದೆ, ಇನ್ನೊಂದು ಕಡೆಯಲ್ಲಿ ನೀವು
ಹೆಬ್ಬಾರ್ ಅವರು ಇದ್ದಾರೆ, ನಿಮ್ಮ ಜೊತೆಲಿ ಎಷ್ಟು ಜನ ಇದ್ದಾರೆ ಈ ತರ ಅಸಮಾಧಾನ ಇಲ್ಲ, ಇನ್ನು? ನಾನು ನಮ್ಮದೇ ಬೇರೆ ಆ ಟೈಪ್. ನಾನು ಯಾವತ್ತೂ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಕೂಡ ಎಲ್ಲೂ ಮಾಡಲಿಲ್ಲ. ಅಧ್ಯಕ್ಷ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವ್ರನ್ನ ಯಾರನ್ನ ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಕೂಡ ನಾವು ಇದಕ್ಕೆಲ್ಲ ಮನ್ಸು ಮಾಡಿ ಹೈಕಮಾಂಡ್ ಅವತ್ತೇ ಕಡಿವಾಣ ಹಾಕಿದರೆ ಇವತ್ತು ಅವರು ಮುಖ್ಯಮಂತ್ರಿಗಳು ಯಡಿಯೂರಪ್ಪನ ರಾಜೀನಾಮೆ ಕೂಡ ಪ್ರಮೇಯ ಬರ್ತಿರಲಿಲ್ಲ. ಇಷ್ಟೊಂದು ಹೀನಾಯವಾಗಿ 66 ಸೀಟ್ಗೆ BJP ಬರ್ತಕ್ಕಂಥದ್ದು ಇರಲಿಲ್ಲ. ಕಡಿವಾಣ ಹಾಕಲೇ ಇಲ್ಲ ಅವತ್ತು. ಬರೀ ಇವರೊಬ್ಬರೇ ಇಲ್ಲ, ಇನ್ನು ಎಷ್ಟೋ ಜನ ಮನಸ್ಸು ಬಿಚ್ಚಿ ಮಾತನಾಡಲಿಲ್ಲ, ಎಲ್ಲ ವಿರುದ್ಧವಾಗಿ ಮಾತನಾಡ್ತಾ ಹೋದ್ರು. ಸರ್ಕಾರ ಇದ್ದಾಗಲೇ ಮುಖ್ಯಮಂತ್ರಿಗಳ ವಿರುದ್ಧನೇ ಹೌದು, ಮಾತಾಡೋದು. ಆದ್ರೆ ಅಸೆಂಬ್ಲಿಲೂ ಕೂಡ ಮಾತನಾಡ್ತಾ ಇದ್ರು. ಆದ್ರೆ ಯತ್ನಾಳ್ ಅವ್ರು ಹೇಳೋದು ಸೋತಿರೋದು ನಾನು ಮಾತಾಡಿರೋದಕ್ಕೂ ಇನ್ಯಾವುದಕ್ಕೂ ಅಲ್ಲ, ಒಳ ಒಪ್ಪಂದ ಆಗಿರೋದ್ರಿಂದ ಕಾರಣದಿಂದನೇ ಬಹಳಷ್ಟು ಕಡೆಯಲ್ಲಿ ಸೋತಿರೋದು. ಒಳ ಒಪ್ಪಂದ 1-2 ಸೀಟು ಒಳ ಒಪ್ಪಂದ ಆಗಿರ್ಬೋದು. ಯತ್ನಾಳ್ ಮಾಡ್ತಕ್ಕಂಥದ್ದು ಎಂಟೈರ್ ಸ್ಟೇಟ್ಗೆ ಹೋಗುತ್ತಲ್ಲ. ಈಗ ಮುಖ್ಯಮಂತ್ರಿಗಳ ಟೀಕೆ ಮಾಡಿದ್ರೆ ಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಏಟ್ ಆಗ್ತದ? ಇಡೀ ರಾಜ್ಯಕ್ಕೆ ಎಫೆಕ್ಟ್ ಆಗ್ತದೆ. ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಎಫೆಕ್ಟ್ ಆಗ್ತದೆ. ಕಾರ್ಯಕರ್ತರಿಗೆ ಎಫೆಕ್ಟ್ ಆಗ್ತದೆ. ಏನಾಗ್ತದೆ, ಏನಪ್ಪ ಇಷ್ಟೆಲ್ಲ ಪಕ್ಷದ ವಿರೋಧಿ ಮಾತನಾಡ್ತಾರೆ, ಪಕ್ಷದ ವಿವಿಧ ಚಟುವಟಿಕೆಗಳಲ್ಲಿ ಮನಸ್ಸು ಬಂದಂಗೆ ಮಾತಾಡ್ತಾರೆ. ಹೈಕಮಾಂಡ್ ಏನು ಇವರು ಕ್ರಮ ತೆಗೆದುಕೊಳ್ತಾ ಇಲ್ಲ. ನಾವ್ಯಾಕೆ ಕಷ್ಟಪಡಬೇಕು, ನಾವ್ಯಾಕೆ ಇವ್ರನ್ನ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಮೈಂಡ್ ಒಂದು ಲೆಕ್ಕದಲ್ಲಿ ಕ್ರಿಯೇಟ್ ಆಗ್ಬೋದು ಕಾರ್ಯಕರ್ತರಿಗೆ. ಬಿಜೆಪಿಯಲ್ಲಿ ವಲಸೆ ಬಂದಂಥವ್ರನ್ನ ಅಷ್ಟಕ್ಕಷ್ಟೇ ಕಾಣ್ತಾ ಇದ್ದಾರಾ ಅಂತ. ಆದರೆ ಅವ್ರಿಗೆ ಏನಾದರೂ ಅವ್ರ ಮೇಲೆ ಕ್ರಮ ಆಗುವಂಥ ಸಂದರ್ಭ ಬಂದರೆ, ಎಕ್ಸಾಂಪಲ್ ಮುನಿರತ್ನ ಅವ್ರ ವಿರುದ್ಧ ಆ ರೀತಿ ಕೇಸ್ಗಳಾಯಿತು, ಎಲ್ಲವಾಯಿತು. ಬಿಜೆಪಿಯಲ್ಲಿ ಒಂದೆರಡು ಕಡೆ ಮೀಡಿಯಾ ಮುಂದೆ ಮಾತಾಡಿದ್ರು ಬಿಟ್ಟರೆ ಅದನ್ನ ಅಷ್ಟಾಗಿ ಪ್ರಯತ್ನ ಕೂಡ ಮಾಡಿಲ್ಲ. ವಲಸೆ ಬಂದಂಥವ್ರನ್ನ ದೂರ ಸರಿಸುವಂಥ ಕೆಲಸ ಏನಾದರೂ ಆಗತ್ತಾ ಬಿಜೆಪಿಯಲ್ಲಿ? ಈಗ ನಾನು ಓದಂಥ ಸಮಯದಲ್ಲಿ ನೋಡ್ತಾ ಇದ್ದೆ, ಬೇಕಾದಷ್ಟು ಜನ JDS ಕಾಂಗ್ರೆಸ್ಸಿನ ಬಂದಂಥವ್ರೆ ಅಲ್ಲಿರ್ತಕ್ಕಂಥದ್ದು. ಮೂಲ BJP ಅಂದ್ಕೊಂಡಂಥವರು, ಸಂಘದಿಂದ ಶಾಸಕರಾದಂಥವರು ಕೆಲವು ಮಂದಿ ಮಾತ್ರ. ಈಗಲೂ ಎಷ್ಟೋ ಜನ ಇಲ್ಲಿ BJP ಮೊನ್ನೆ BJPಲಿ ಇದ್ದಂಥವರು ಈಗ ಹಿರೇಕೆರೂರು ಬಣಕರ್ ಇರ್ಬೋದು, ಆಮೇಲೆ ನಮ್ಮ ಬಳ್ಳಾರಿ ಅವ್ರು ಇವರು 4 ಸಾರಿ ಗೆದ್ದವರಲ್ಲ, ಅವರು ಕಾಂಗ್ರೆಸ್ ಮೊನ್ನೆ BJPಲಿ MLA ಆಗಿದ್ರು. ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಕೊಡಿ ಅಂತ ನಾನು ಎಲ್ಲೂ ಕೇಳಲಿಲ್ಲ. ಕುಮಾರಸ್ವಾಮಿ ಮಗನ ಮೇಲೂ ಏನು ನಮ್ಗೇನು ಎಗೇನೆಸ್ಟ್ ಇಲ್ಲ. ಬಟ್ ಹಾಸನದಲ್ಲಿ ಏನಾಯಿತು, ಅವ್ಯವಹಾರಗಳು, ರೇವಣ್ಣ ಅವ್ರ ಹೆಂಡತಿ ಮಗ ಇಬ್ಬರು ಮಕ್ಕಳು ಎಷ್ಟು ಅನಾಹುತ ಆಗಿತ್ತು, ಅದೆಲ್ಲವನ್ನ ಕೂಡ ಈ ನಮ್ಮ ಕ್ಷೇತ್ರಕ್ಕೆ ನಮ್ಮ ತಾಲೂಕಿಗೆ ಬರೋದು ಬೇಡ ಅಂತ. ಜೊತೆಗೆ 2 ಸಾರಿ ಶಾಸಕರಾದಂಥವ್ರು ಕುಮಾರಸ್ವಾಮಿ ಅವರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ನಮ್ಮೂರಂತ ನಮ್ಮ ಹೋಬಳಿಗೆ ಹೋದಂಥ ಸಮಯದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸನೂ ಕೂಡ ಮಾಡದೇ ಇರ್ತಕ್ಕಂಥದ್ದು. ಅದೇ ಯೋಗೀಶ್ಗೆ ಎಲ್ಲರೂ ಒಂದು ಊರಿಗೆ ಹೋಗಲಿ, ನಮ್ಮ ನೀರು ತುಂಬಿಸಿದ್ದಾನೆ, ಆ ಕೆರೆ ನೀರಿಂದ ನಾವು ತರಕಾರಿ ಬೆಳಿತೀವಿ, ಹಸು ಸಾಕ್ತೀವಿ, ಹಾಲನ್ನು ಡೈರಿಗೆ ಹಾಕ್ತೀವಿ, ಸಾವಿರಾರು ರೂಪಾಯಿ ನಮಗೆ ಇನ್ಕಮ್ ಬರ್ತಾ ಇದೆ. ಅದೆಲ್ಲ ಬರೋಕ್ಕೇನು ಯೋಗೇಶು ಈ ಕುಡಿಯೋ ನೀರಿಗೆ ಹೆಂಗ್ಸು ಹೊಡೆದಾಟ ಆಯ್ತಿತ್ತು, ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮೆಟ್ಲುತ್ತಾ ಇದ್ರು. ಕೆರೆ ತುಂಬಿಸಿರೋದ್ರಿಂದ 24 ಗಂಟೆಗಳು ಕುಡಿಯೋ ನೀರಿಗೆ ನಮಗೆ ತೊಂದರೆ ಇಲ್ಲ. ಈ ಥರ ಯೋಗೀಶನ್ ಬಗ್ಗೆ ಪ್ಲಸ್ ಪಾಯಿಂಟ್ ಹೇಳ್ತಾ ಇದ್ರು. ಹಂಗೆ ನೋಡೋಕೆ ಹೋದ್ರೆ ಸಿಟಿ ರವಿ ಸೋಲ್ಸ್ದವ್ರು ಯಾರು? ಚಿಕ್ಕಬಳ್ಳಾಪುರ ಸುಧಾಕರ್ ಸೋಲ್ಸಕ್ಕೆ ಹೋದವ್ರು ಯಾರು? ಒಂದಲ್ಲ, ರೇಣುಕಾಚಾರ್ಯ ಒಂದು ಟ್ರೂಪ್ ಮಾಡಿ ಇವ್ರ ಎಗೇನೆಸ್ಟ್ಗೆ ಕ್ಯಾನ್ವಾಸ್ ಮಾಡೋದು, ಅದು ಮಾಡೋದು, ಮನ್ಸೋಯ್ಚೆ ಬೈತಿದ್ದಾನಲ್ಲ, ಆ ಥರ ಯಾವೊಂದು ನಿದರ್ಶನನೂ ಕೂಡ ಪಕ್ಷದ ವಿರುದ್ಧ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಲಿಲ್ಲ. ನೀವು ನೋಡಿದ್ರೆ 2 ಕಡೆನೂ ವೇದಿಕೆ ಖಾಲಿ ಇಟ್ಕೊಂಡಂಗೆ ಕಾಣುತ್ತೆ. ಯಾವ ಸೈಡ್ ಬೇಕಾದ್ರೂ ಓಕೆ. ಬಿಜೆಪಿಯಲ್ಲಿ ವೇದಿಕೆ ಅನ್ನೋದಕ್ಕಿಂತ ನಂದು ಸಿಂಪಲ್ 4 ಸಾರಿ ಗೆಲ್ಸಿದ್ದಾರೆ ಕ್ಷೇತ್ರ ಅಲ್ಲಿ ಅಲ್ವಾ. ಅನುದಾನ ತರಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಇಷ್ಟೇ ನನ್ನ ಅದು ಬಿಟ್ಟರೆ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಅಂತ ಕ್ವಶನ್ ಇಲ್ಲ. ಕ್ಷೇತ್ರಕ್ಕೆ ಪ್ರತಿ ಸಾರಿ ಹೇಳಿದ್ದೇನೆ. ಅಲ್ಲ, ಕಾರ್ಯಕರ್ತರಲ್ಲಿ ಇವತ್ತಿಗೂ ಒಂದಷ್ಟು ಮುಖಂಡರ ಲೆವೆಲ್ದಲ್ಲಿ ನಿಮ್ಮ ಜೊತೆ ಮಾತುಕೊಂಡು ಒಡನಾಟದಲ್ಲಿ ಇರ್ತಾರೆ. ಕಾರ್ಯಕರ್ತರಿಗೆ ಇವತ್ತಿಗೂ ಒಂದು ಕನ್ಫ್ಯೂಷನ್ ಇದೆ, ಇವರು BJPಯಲ್ಲಿ ಇರ್ತಾರೋ ಕಾಂಗ್ರೆಸ್ಸಿಗೆ ಹೋಗ್ತಾರೋ, ಮುಂದೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೂ ಗೊತ್ತಿದೆ,
ಸೋಮಶೇಖರ್ 28ಕ್ಕೆ ಕಾಂಗ್ರೆಸ್ ಬರ್ಬೋದು, ಹ್ಮ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಿಶ್ವಾಸ ತಗೊಳ್ತಾ ಇದ್ದಾರೆ ಅಂತೇಳಿ. ಭಾರತೀಯ ಜನತಾ ಪಕ್ಷದ ಅನೇಕ ಕಾರ್ಯಕರ್ತರು ಕೂಡ ಇವತ್ತು ಟಚ್ಚಲ್ಲಿ ಇದ್ದಾರೆ. ಹ್ಮ್ ಇನ್ ಕೆಲವರು ಟಚ್ಚಲ್ಲಿ ಇಲ್ಲ. ಹ್ಮ್. ಆ ಟಚ್ಚಲ್ಲಿ ಇಲ್ಲರೂ ನಾನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಹೋಗ್ತಾ ಇಲ್ಲ. ನಿಮ್ ಜೊತೆ ಎಷ್ಟು ಜನ ಬಿಜೆಪಿ ಶಾಸಕರು ಅಂದ್ರೆ ಕೆಲವರು ಮಾತಾಡದೇ ಇರ್ಬೋದು. ಕೆಲವ್ರು ಏನಾಗ್ತದೆ, ಈಗ ಶಿವರಾಮ್ ಹೆಬ್ಬಾರ್ ಅವರು ಪಕ್ಕ ನಿಮ್ ಜೊತೆ. ಶಿವರಾಮ್ ಹೆಬ್ಬಾರ್ದು ಅದು ಬೇರೆ. ಹ್ಮ್ ಅದಲ್ದೇನೆ ಹ್ಮ್. ಈಗ ವಿಜೇಂದ್ರನ್ನ ತೆಗಿಬೇಕು ಅಂತಕ್ಕಂಥ ನಡೀತಾ ಇದೆ. ಜನವರಿಗೆ ತೆಗೆದೇ ಬಿಡ್ತಾರೆ ಅಂತಕ್ಕಂಥದ್ದು, ಅಶೋಕರನ್ನ ತೆಗೆದು ಬಿಡ್ತಾರೆ ಅಂತಕ್ಕಂಥದ್ದು, ಇಲ್ಲೆಲ್ಲ ಕುಂತಿದ್ದಾಗ ಹ್ಮ್ ಪ್ರತಿ ದಿವಸ ಚರ್ಚೆ ಏನು, ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ. ಹ್ಮ್. ಪಕ್ಷ ಪ್ರಧಾನಮಂತ್ರಿ ಮೋದಿ ಬಂತು, ಯಡಿಯೂರಪ್ಪ ನೇತೃತ್ವ, ಬೊಮ್ಮಾಯಿಯವ್ರ ನೇತೃತ್ವ ಬಂದ್ರೂ ಎಷ್ಟಾಯಿತು, 65 ಸೀಟಿಗೆ ಬಂತು. ಹ್ಮ್ ಇನ್ನು ನೆಕ್ಸ್ಟ್ 2028ಕ್ಕೆ ಯಾರ ನೇತೃತ್ವದಲ್ಲಿ ಯಾರ ನೇತೃತ್ವದಲ್ಲಿ ಬಿಜೆಪಿ ಎಂದಾಕ್ಷಣಕ್ಕೆ ಕರ್ನಾಟಕ ಜನ ವೋಟ್ ಕೊಡೋದಿಲ್ಲ. ಯಾರ ನೇತೃತ್ವ ಇದ್ರೆ ಉತ್ತಮ ಅಂತ ಯಾರ ಹೇಳ್ತೀರಿ? ಇದರಲ್ಲಿ ಹೋಗ್ಬೇಕು. ನಿಮ್ಮ ಪ್ರಕಾರ ಯಾರು ಉತ್ತಮ? ಅಲ್ಲ ಕೆಲವರು MLAಗಳು ಏನಾಗ್ತದೆ, ಹ್ಮ್. ಅವ್ರ ಭವಿಷ್ಯವನ್ನು ನೋಡ್ತಿದ್ದಾರೆ. ಹಾ. ನೆಕ್ಸ್ಟು ನನಗೆ ಹೇಳ್ತಾರೆ, ನೀನಂಗೋ ಬುದ್ಧಿ ಉಪಯೋಗಿಸ್ಬಿಟ್ಟು ದೂರ ಆಗ್ಬಿಟ್ಟಪ್ಪ, ಹಾ. ನಾವು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ, ಇದು ಮುಂದೆ ಸೆಟ್ರೇಟ್ ಆಗ್ತದೆ. ಸೆಟ್ರೇಟ್ ಆಗಲಿಲ್ಲ ಅಂತಂದರೆ ನಾವು 2028ಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಚಿಂತನೆ ಮಾಡ್ತಾ ಇದ್ದೀವಿ ಅಂತೇಳಿ ನನ್ನ ಹತ್ರ ಕೂಡ ಒಂದು 7-8 ಜನ. ಸೆಟ್ರೇಟ್ ಅಂತ ಯಾವ ಅರ್ಥದಲ್ಲಿ? ಸೆಟ್ರೇಟ್ ಅಂತಂದರೆ ಹೈಕಮಾಂಡ್ ಏನಾದ್ರು ಸೆಟ್ರೇಟ್ ಮಾಡಿ, ಈ ಥರ 2 ಗುಂಪು ಇಲ್ದೇನೆ ಒಂದೇ ಒಂದು ಗುಂಪು ಅಂತಕ್ಕಂಥ ಯಾರ ಅಧ್ಯಕ್ಷ ಇದ್ರು ಹೋಗಿ ಅಥವಾ ಇವ್ರನ್ನ ಚೇಂಜ್ ಮಾಡಬೇಕು ಅಂತ ಯಾರಾದರೂ ಚೇಂಜ್ ಮಾಡ್ತಾರೋ ಬಿಡ್ತಾರೋ, ಹಾ. ಒಟ್ಟಿನಲ್ಲಿ ಒಂದು ಯೂನಿಟಿಯಾಗಿ ಹೋದರೆ, ಹ್ಮ್. ಪಕ್ಷ ಸಂಘಟನೆಯಲ್ಲಿ ಒಂದು ಮೆಸೇಜ್ ಹೋದರೆ ಆಗ ಇವರು ಅಲ್ಲೇ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಅನೇಕರು ಚಿಂತನೆ ಇದೆ. ಹ್ಮ್. ಬಟ್ ಇತ್ತೀಚೆಗೆ ಬೆಳವಣಿಗೆಗಳು ಇವೆಲ್ಲ ನೋಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರ್ತದೆ, ಕಾರ್ಯಕರ್ತರು ಡ್ಯಾಮೇಜ್ ಆಗ್ತಾ ಇರ್ತದೆ. ಕೊನೆಗೆ ಅವರು ಅಲ್ಲಿ ಗೆಲ್ಬೋದೋ ಇಲ್ವೋ ಅಂತಕ್ಕಂಥದ್ದು ಅವ್ರ ಮೈಂಡಿಗೆ ಬಂದಂಥ ಸಂದರ್ಭದಲ್ಲಿ ಏನಾಗ್ತದೆ, ಬದಲಾವಣೆ ಹೌದು ಸಹಜ. ಆದ್ರೆ ಯೋಚನೆ ಮಾಡ್ತಾರೆ. ಬಿಜೆಪಿ ಇಷ್ಟೊಂದು ಸಮಸ್ಯೆ ಇದೆ, ಇದರ ಜೊತೆಗೆ ನೀವು ಕಾಂಗ್ರೆಸ್ಗೆ ಹೋಗ್ತಾ ಇರುವಾಗ ಅಲ್ಲಿ ಏನು ಕಡಿಮೆ ಏನು ಸಮಸ್ಯೆ ಏನಿಲ್ಲ. ಈಗ ಅಲ್ಲಿ ಶಾಸಕರುಗಳೇ ನೇರವಾಗಿ ಹೇಳ್ತಾ ಇದ್ದಾರೆ ಅನುದಾನ ಕೊಟ್ಟಿಲ್ಲ ಅಂದ್ರೆ ನಾವು ಸುಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಅಂತ. ಇದು ಒಂದು ಕಡೆ ಆದರೆ ಯಡಿಯೂರಪ್ಪ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ನಡುವೆನೇ ಅಧಿಕಾರ ಹಂಚಿಕೆ ಇದೆ, ಇನ್ನೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡ್ಬೇಕು, ಈ ಥರ ಫೈಟ್ ಕೂಡ ಅಲ್ಲಿದೆ. ಅಲ್ಲಿ ಕೂಡ ಸಮಸ್ಯೆ ಇದೆ ಅಲ್ವಾ ಅಧಿಕಾರ ಹಂಚಿಕೆ ವಿಚಾರದಲ್ಲಿ? 100% DK ಶಿವಕುಮಾರ್, ಸಿದ್ದರಾಮಯ್ಯನವರು ಹ್ಮ್. ಭಾಳ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿ ನಿಮ್ಮ ಪ್ರಕಾರ ಆಗಿದ್ರೆ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತಾರ? ಯಾರು ಮಾಡ್ಬೋದು. ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಸರ್ಕಾರ ಮುಗಿಸ್ತಾರೆ ಅಂತ. ಸಿದ್ದರಾಮಯ್ಯನವರು ಏನು ಖಾಲಿ ಇಲ್ವಲ್ಲ. ಈಗ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ತಿದ್ದಾರೆ ಚೆನ್ನಾಗಿ, ಅದೇನು ಖಾಲಿ ಆದಾಗ ತಾನೆ. ಖಾಲಿ ಆಗಲಿಲ್ಲ, ಮುಖ್ಯಮಂತ್ರಿಗಳು ಇದ್ದಾರೆ, ಕ್ವಶನ್ ಇಲ್ವಲ್ಲ. ಬರುವಂಥ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅಭ್ಯರ್ಥಿಗಳಿರ್ತಾರೋ, BJP ಅಭ್ಯರ್ಥಿಗಳಿರ್ತಾರೋ, ಕಾಂಗ್ರೆಸ್ ಕಡೆ ಅಭ್ಯರ್ಥಿಗಳಿಗೆ ನಿಮ್ಮ ಬೆಂಬಲ ಇರುತ್ತೋ? ಚುನಾವಣೆ ಆದಾಗ ಎಲ್ಲರನ್ನೂ ಕೂಗಿ ಕೇಳ್ತೀನಿ ಏನು ಮಾಡೋದು ಅಂತ. ಹ್ಞೂ ಸದ್ಯಕ್ಕೇನು ಚುನಾವಣೆ ಇಲ್ಲ. ಹ್ಞೂ ಚುನಾವಣೆ ಘೋಷಣೆ ಆಗ್ತದೆ ಅಂತಂದ ಮೇಲೆ ಹ್ಞೂ ಕ್ಷೇತ್ರದ ಎಲ್ಲರನ್ನೂ ಕೂಗಿ ಕೇಳ್ತೀನಿ ಹ್ಞೂ ಏನು ಮಾಡಬೇಕು ಅಂತೇಳಿ. ಯಾರು ಎಲೆಕ್ಷನ್ ನಿಲ್ಲಬೇಕು ಅಂತ ಇರ್ತಾರೆ, ಹ್ಞೂ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ತೀರ್ಮಾನ ನಾವು ಮಾಡಬೇಕಾಗ್ತದೆ. ಈಗ ನನ್ನ ಎಲೆಕ್ಷನ್ಗೆ ಡೇ ನೈಟ್ ಅವ್ರು ಕೆಲಸ ಮಾಡ್ತಾರೆ, ಅವ್ರ ಚುನಾವಣೆಗೆ ನಾನು ಕೆಲಸ ಮಾಡಬೇಕಲ್ಲ. ಅದಕ್ಕೆ ಅವ್ರ ವಿರುದ್ಧವಾಗಿ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ತುಂಬ ತುಂಬ ಧನ್ಯವಾದ. ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದಾಗಿತ್ತು ಇವತ್ತಿನ ವಿಶೇಷ. ಶ್ರೀ ಸೋಮಶೇಖರ್ ಅವರು ಮುಕ್ತವಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ. ಆದರೆ ಅವರ ನಿರ್ಧಾರ ಏನು, ರಾಜಕೀಯ ನಿರ್ಧಾರ ಏನು ಅನ್ನೋದನ್ನು ಈ ಕ್ಷಣಕ್ಕೆ ಅವರು ತಿಳಿಸಿಲ್ಲ. ಮುಂದಿನ ದಿನಗಳಲ್ಲಿ ಅದು ಜನರೊಟ್ಟಿಗೆ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ. ನಾವು ಕೂಡ ಕಾದು ನೋಡಿ.